ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ಮಾಗಡಿ ತಾಲೂಕಿನ ರೈತರ ಸಮಸ್ಯೆಗಳ ಕುರಿತು ರೈತ ಸಂಘ ಸುದ್ದಿಗೋಷ್ಠಿ ನಡೆಸಿದ್ದು, ವಿವಿಧ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಆಗಸ್ಟ್ 13ರಂದು ತಿಪ್ಪಗೊಂಡನಹಳ್ಳಿ ಜಲಾಶಯದ ಎದುರು ಬೃಹತ್ ಟ್ರ್ಯಾಕ್ಟರ್ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದೆ. ಮಾಗಡಿ ಪರಿವೀಕ್ಷಣಾ ಮಂದಿರದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಹೊಸಪಳ್ಳಿ ಲೋಕೇಶ್ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಯಿತು. ಈ ವೇಳೆ ಮಾತನಾಡಿದ ಅವರು, ಶಾಸಕ ಎಚ್.ಸಿ. ಬಾಲಕೃಷ್ಣ ರೈತರ ಬೆಳೆ ವಿಮೆಯ ಶೇಕಡ 50ರಷ್ಟು ಮೊತ್ತವನ್ನು ಭರಿಸಿರುವುದಾಗಿ ಘೋಷಿಸಿರುವುದನ್ನು ಸ್ವಾಗತಿಸಿದರು. ಜೊತೆಗೆ ಹೇಮಾವತಿ ನೀರನ್ನು ತಾಲೂಕಿಗೆ ತರಬೇಕು, ಬೆಳೆ ವಿಮೆ ಪಾವತಿಗೆ ರೈತರಿಗೆ 1 ತಿಂಗಳ ಹೆಚ್ಚುವರಿ ಕಾಲಾವಕಾಶ ನೀಡಬೇಕು ಹಾಗೂ ಕೆಟ್ಟು ನಿಂತಿರುವ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ತಕ್ಷಣ ದುರಸ್ತಿಗೊಳಿಸಬೇಕು ಎಂದು ಆಗ್ರಹಿಸಿದರು. ತಿಪ್ಪಗೊಂಡನಹಳ್ಳಿ ಜಲಾಶಯದ ಗೇಟ್ಗಳು ಹಾಳಾಗಿರುವುದರಿಂದ ನೀರು ವ್ಯರ್ಥವಾಗುತ್ತಿದ್ದು, ಇದರಿಂದ ನೀರಿನ ಸಮಸ್ಯೆ ತೀವ್ರಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಆಗಸ್ಟ್ 13ರಂದು ಟ್ರ್ಯಾಕ್ಟರ್ ರ್ಯಾಲಿಯೊಂದಿಗೆ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಘೋಷಿಸಿದರು. ಈ ಹಿಂದೆ ಪ್ರತಿಭಟನೆ ಕೈಬಿಟ್ಟ ವಿಚಾರಕ್ಕೆ ಸಂಬಂಧಿಸಿದ ಆರೋಪಗಳನ್ನು ತಳ್ಳಿಹಾಕಿದ ಲೋಕೇಶ್, ತಾವು ಯಾವತ್ತೂ ರೈತರ ಪರ ಹೋರಾಟ ಮಾಡುತ್ತೇನೆ ಎಂದು ಸ್ಪಷ್ಟಪಡಿಸಿದರು. ತಹಶೀಲ್ದಾರ್ ತುರ್ತಾಗಿ ರೈತ ಸಭೆ ಕರೆಯದಿದ್ದರೆ ಮುಂದಿನ ದಿನಗಳಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಯುವ ಘಟಕದ ಜಿಲ್ಲಾಧ್ಯಕ್ಷ ರವಿಕುಮಾರ್, ಚಿಕ್ಕಣ್ಣ, ಧನಂಜಯ, ಕಾಂತರಾಜ್, ಷಡಕ್ಷರಿ, ಉಡಾನ್ ಸಾಬ್, ಶಿವಣ್ಣ, ಶೇಖರ್, ವೆಂಕಟೇಶ್ ಸೇರಿದಂತೆ ರೈತ ಮುಖಂಡರು ಇದ್ದರು. ಇವತ್ತು ಒಂದು ಪತ್ರಿಕಾಗೋಷ್ಠಿ ಕರಿಬೇಕು ಅಂತ ನಮ್ಮ ರೈತ ಮುಖಂಡರಂಥ ನಮ್ಮ ಶೆಡಣ್ಣವರು ಮತ್ತು ಚಿಕ್ಕಣ್ಣವರು ಮತ್ತು ಜಿಲ್ಲಾಧ್ಯಕ್ಷರಾದಂಥ ರವಿಕುಮಾರ್ ಅವರು ನೀವೇ ಮಾಡಿ ಅಂತ ಹೇಳಿದೆ. ಇಲ್ಲ, ನೀವು ಬಂದು ಮಾಡಬೇಕು ಪ್ರೆಸ್ ಮೀಟ್ ಅಂತ ಹೇಳಿದ್ರು. ಒಂದು ತಾಲೂಕಿನ ಕೆಲವೊಂದು ವಿಚಾರ ಬಗ್ಗೆ ನಮ್ಮ ಯುವ ಘಟಕ ಅಧ್ಯಕ್ಷ ಮುನ್ರಾಜ್ ಅವರು ಮತ್ತು ಗೌರವ ಅಧ್ಯಕ್ಷ ಧನಂಜಯನವರು ಮತ್ತು ಹಿರಿಯ ಜಿಲ್ಲಾ ಉಪಾಧ್ಯಕ್ಷ ಅಂತ ನಮ್ಮ ಚಂದ್ರಯ್ಯಪ್ಪ ಅವರು ಮತ್ತು ಹಿರಿಯರಾದಂಥ ನಮ್ಮ ಮುಸ್ಲಿಂ ಬಾಂಧವರು ಮತ್ತು ಎಲ್ಲ ರೈತ ಬಾಂಧವರು ಸೇರಿಸಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಬಂಧುಗಳಿಗೂ ನನ್ನ ಒಂದೇನೇ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ರಾಗಿ ಬೆಳೆ ವಿಮೆ ಬಗ್ಗೆ ಸನ್ಮಾನ್ಯ ಶಾಸಕರಾದಂಥ ಎಚ್.ಸಿ. ಬಾಲಣ್ಣವರು 50% ರಾಗಿ ಬೆಳೆ ವಿಮೆನ ನಾನು ರೈತರ ಪರವಾಗಿ ಕಟ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಮತ್ತು ಮಾವು ಬೆಳೆಗೆ 25% ಕಟ್ಕೊತೀನಿ ಅಂತ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ, ಹೇಳಿದ್ದಾರೆ. ತುಂಬ ಸಂತೋಷ. ನಾನು ರೈತರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಅದರ ಜೊತೆಗೆ ಅವರು ಮಂತ್ರಿ ಆಗಲಿದ್ದಾರೆ. ನಾನು ಸಂತೋಷ, ರೈತರ ವಿಚಾರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ತಾಲೂಕು ಅಭಿವೃದ್ಧಿ ಆಗಲಿ. ನನ್ನ ಮನವಿ ಏನು ಅಂದರೆ, ಬಾಲಣ್ಣರಲ್ಲಿ ನಿಮಗೆ ದೇವರು ರಂಗನಾಥಸ್ವಾಮಿ ಶಕ್ತಿ ಕೊಟ್ಟಿದ್ದಾರೆ. ದಯವಿಟ್ಟು ಪೂರ ವಿಮೆ ನೀವೇ ಕಟ್ಬೋದಿತ್ತು, ಅರ್ಧ ಏನು ಕಟ್ಟೋ ಅವಶ್ಯಕತೆ ಸಂತೋಷ ಪಡ್ತೀನಿ ಅದಕ್ಕೆ. ಆದರೆ ನನ್ನ ಮನವಿ, ನೀವು ಪೂರ ರೈತರು ವಿಮೆ ಪೂರ ಕಟ್ಟಿದ್ರೆ ನಮಗೂ ಇನ್ನೂ ಸಂತೋಷ ಆಗ್ತಿತ್ತು. ಇನ್ನು ಯೋಚನೆ ಮಾಡಿ ಮಾಡಿದ್ರೆ ತುಂಬ ಸಂತೋಷನೇ. ಅದ್ರ ಜೊತೆಗೆ ಇದು ಮತ್ತು ಹೇಮಾವತಿ ನೀರು ಇವತ್ತು ಅವಶ್ಯಕತೆ ಇರ್ತಕ್ಕಂಥ ತಾಲೂಕಿಗೆ ಹೇಮಾವತಿ ನೀರಿನ ಅವಶ್ಯಕತೆ ಇದೆ. ದಯವಿಟ್ಟು ಆ ನೀರನ್ನ ತಂದುಕೊಡಿ. ನೀವು ನೋಡಿದ್ದೀರಿ, ಬರ ಎಲ್ಲ ಕಾಣ್ತಿದೆ, ನಾವೇನು ಹೇಳೋಂಗಿಲ್ಲ, ನಿಮಗೂ ಗೊತ್ತಿದೆ. ತುಂಬ ಬರ ಕಾಡ್ತಿದೆ ಈ ವರ್ಷ. ಮತ್ತು ನೀವು ಮಾಡ್ತಿರ್ತಕ್ಕಂಥ ವಿಮೆಗೆ ಏನು ಮಾಡ್ತಿದ್ದೀರಿ, ಸರ್ವರ್ ಪ್ರಾಬ್ಲಮ್ಮು ಅಂತ ಯಾವುದೋ ಅಂಗಡಿಗಳ ಸರ್ವರ್ ಪ್ರಾಬ್ಲಮ್ ಅಂತ ಹೇಳ್ತಿದ್ರೆ, ಮತ್ತು ತಾಲೂಕು ಕಚೇರಿಯಲ್ಲಿ ಸರ್ವರ್ ಪ್ರಾಬ್ಲಮ್ ಆಯ್ತು ಅಂತ ಹೇಳ್ತಿದ್ರೆ, ಇದನ್ನು 1 ತಿಂಗಳು ವಿಸ್ತರಣೆ ಮಾಡಿಕೊಡಿ ವಿಮೆ ಕಟ್ಟೋದಕ್ಕೆ. ದಯವಿಟ್ಟು ಇದನ್ನು ಮನವಿ ಮಾಡ್ತಾಯಿದ್ದೀವಿ ರೈತರ ಪರವಾಗಿ. ಒಂದು ವಿಮೆನ 1 ತಿಂಗಳು ವಿಸ್ತರಣೆ ಮಾಡಿಕೊಡಿ, ಇಷ್ಟಿದೆ. ಮತ್ತು ತಿಪ್ಪಗೊಂಡನಹಳ್ಳಿ ವಿಚಾರವಾಗಿ ನಾನು ಹೇಳಿದ್ದೀನಿ, 13ನೇ ತಾರೀಕು ಮುಂದಿನ ತಿಂಗಳು ಆಗಸ್ಟ್ 13ನೇ ತಾರೀಕು ತಿಪ್ಪಗೊಂಡನಹಳ್ಳಿ ಕೆರೆ ನೀರಿನ ಉಳಿವಿಗಾಗಿ ರೈತರಿಗೆ ಅನುಕೂಲ ಆಗಬೇಕು ಅಂದರೆ, ಮತ್ತು ಆ ಬೋರಲ್ಲಿ ಸೋರ್ಸ್ಗಳು ನೀರಿನ ಸೋರ್ಸ್ ಬರಬೇಕು ಅಂದರೆ ನಮಗೆ ತಿಪ್ಪಗೊಂಡನಹಳ್ಳಿ ಅತಿ ಮೂಲ್ಯ ಆಗದೆ. ಆ ನೀರನ್ನ ಪೋಲ್ ಆಗ್ತಿದೆ, ಅಲ್ಲಿರ್ತಕ್ಕಂಥ ಅವಿವೇಕ ಇಂಜಿನಿಯರ್ಗಳು ಆ ನೀರನ್ನ ಬಿಟ್ಟು ಕಲುಷಿತಗೊಳಿಸಿದ್ದಾರೆ. ಅದಕ್ಕೆ 13ನೇ ತಾರೀಕು ಮುಂದಿನ ತಿಂಗಳು ಬೃಹತ್ ರ್ಯಾಲಿ ಹಮ್ಮಿಕೊಂಡಿದ್ದೀವಿ. ಎಲ್ಲ ತಾಲೂಕಿನ ರೈತ ಬಾಂಧವರು ಆಗಮಿಸಬೇಕಾಗಿ ಮತ್ತು ಕನ್ನಡ ಪರ ಸಂಘಟನೆಗಳು ಕೈ ಜೋಡಿಸ್ಬೇಕು ನಾನು ಮನವಿ ಮಾಡ್ತೀನಿ. ಇದರಲ್ಲಿ ಅಮು ಭೇದ ಭಾವ ದಯವಿಟ್ಟು ನಮ್ಮಂತರ ಬೇರೆ ಯಾರಾದರೂ ಬೇಡ, ಒಳ್ಳೆಯದಲ್ಲ ಅದು. ತಾಲೂಕಿನ ರೈತರ ಒಳಿತಿಗಾಗಿ, ತಾಲೂಕಿನ ರೈತರ ಅಭಿವೃದ್ಧಿಗಾಗಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಕೈ ಜೋಡಿಸ್ಬೇಕಾಗಿ ನಾನು ಅವರಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಮತ್ತು ಕರೆಂಟಿನ ವಿಚಾರ ಸುಮಾರು ಸರಿ ಅಲ್ಲಿ 1.5 ತಿಂಗಳಾಯಿತು ಕರೆಂಟಿನ ವಿಚಾರ ಹೋರಾಟ ಮಾಡಿದ್ವಿ. ಇವರು ಅಧಿಕಾರಿಗಳು ಹಿಡಿದ್ಬಿಟ್ಟಿದ್ರೆ, ನಮ್ಮ ತಹಶೀಲ್ದಾರರು ಅವರಂಗೆ ಅವರೇ. ನಾನು ಅವತ್ತು ಹೇಳಿದೆ, ಸಾರ್ ಒಂದು ಸಭೆ ಕರೀರಿ, ರೈತರು ಸಭೆ ಕರೆದು ಕುಂದುಕೊರತೆ ಕೇಳಿ, ಸಮಸ್ಯೆ ಸುಮಾರಿದೆ ತಾಲೂಕಿನಲ್ಲಿ, ಪ್ರತಿ 15 ದಿವಸಕ್ಕೆ 20 ದಿವಸಕ್ಕೆ ಹೋರಾಟ ಮಾಡೋ ಆಗಲ್ಲ, ರೈತ ಸಂಘ ಕಷ್ಟ ಐತೆ, ಸಭೆ ಕರೀರಿಂದೆ. ಇವರು ಅದೇನು ತಿಳ್ಕೊಂಡಿದ್ರು ತಹಶೀಲ್ದಾರ್ ಗೊತ್ತಿಲ್ಲ. ಆ ಕರೆಂಟ್ ಕೊಡ್ತಾರೆ, ನಿಯಮಿತವಾಗಿ ವಿದ್ಯುತ್ ಕೊಡಲ್ಲ, ಆ ಲೈನ್ಗಳು ಈಟಾಗಿ ಮೋಟರ್ ಸುಟ್ಟೋಯ್ತವೆ. ಕೇಳಕ್ಕೆ ಹೋದರೆ ನಮಗೆ ಬರಲ್ಲ, ಅವರು ಅಲ್ಲಿಂದ ಕೊಡ್ತಾರೆ, ನೆಲಮಂಗಲದಿಂದ, ಅದನ್ನು ಪುರಾಣ ಹೇಳ್ತಾರೆ ಇಂಜಿನಿಯರ್ಗಳು. ದಯವಿಟ್ಟು
ಕರೆಂಟ್ ಕೊಡಬೇಕು. ಇದಕ್ಕೆ ಹೋರಾಟನೇ ಮಾಡಬೇಕಾ ತಹಶೀಲ್ದಾರ್ ಅವರೇ? ನಿಮಗೆ ಸಭೆ ಕರೆಯೋಕ್ಕಾಗಲ್ವಾ? ಮತ್ತು ಕೆಶಿಪ್ ರಸ್ತೆ ಇವತ್ತು ದಿನನಿತ್ಯ ಓಡಾಡ್ತಾ ಇದ್ರಿ, ಎಲ್ಲ ಓಡಾಡ್ತಾ ಇದ್ದೀರಾ. ಆ ಕೆಶಿಪ್ ರಸ್ತೆ ಅವೈಜ್ಞಾನಿಕವಾಗಿದೆ. ರೈತರು ಮನೆ ಬಾಗಿಲು ಇದುವರೆಗೂ ಹೋಗೋಕ್ಕಾಗಲ್ಲ. ಒಂದು ಕಾರಾಗಲಿ ಒಂದು ಟ್ಯಾಕ್ಟ್ರಲ್ಲಿ ಒಳಕೋಬೇಕು ಅಂದರೆ ಮಣ್ಣು ಬಿಟ್ಕೊತಾರೆ ರೋಡ್ ಮಣ್ಣು ಬಿಟ್ಕೊ. ಈ ದೃಷ್ಟಿಯಿಂದ ಅವ್ರ ಮನೆ ಬಾಗಿಲಿರ್ತ ಸ್ಲ್ಯಾಪ್ನ ಹೊಡೆದು ಸ್ಲ್ಯಾಪ್ ಮಾಡಿಕೊಡ್ಬೇಕಾಗಿ ನಾನು ಅವ್ರಿಗೆ ಹೇಳಿದ್ದೀನಿ. ಮತ್ತು ಕಲ್ಯಾ ಗೇಟಿಂದ ಹಿಡಿದು ಇವತ್ತು ಈಗ ರೆಡಿ ಮಾಡ್ತಿದ್ದಾರೆ ರೋಡ್. ಪಾಪ ಆ ಪಕ್ಕದ ರೋಡ್ ಸೈಡಲ್ಲಿ ಜಲ್ಲಿ ಹಾಕಿ ಟಾರ್ ಹಾಕ್ತಿದ್ದಾರೆ. ಈ ಪಕ್ಕದಲ್ಲಿರೋ ಗುದ್ರಿಗೆ ಹೋಗೋಕ್ಕಾಗಲ್ಲ. ಅಟ್ಲೀಸ್ಟ್ ಅದಕ್ಕೆ ಜಲ್ಲಿ ಬಿಡೋ ಅವಶ್ಯಕತೆ ಅದು ಕಡಿಮೆ ಜ್ಞಾನವೂ ಅಧಿಕಾರಿಗಳಿಗೆ ಎಡೆಬಲಿಯವ್ರಿಗಿಲ್ವಾ? ಕೆಶಿಪ್ನವ್ರಿಗೆ ಇವ್ರು ಯಾರಿಗೂ ಕಾಣಿಸ್ತಿಲ್ವ? ಇದನ್ನು ತಿಳ್ಕೋಬೇಕು. ಇದನ್ನು ತಹಶೀಲ್ದಾರ ತಿಳ್ಕೋಬೇಕು. ದಿನನಿತ್ಯ ಓಡಾಡ್ತಾರೆ ಯಪ್ಪ, ಅವ್ರು ತಿಳ್ಕೋಬೇಕು. ಜನಪ್ರತಿನಿಧಿಗಳಾದ್ರೆ ಹೇಳ್ಬೇಕು ಅವ್ರಿಗೆ. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇವತ್ತು ಯಾವುದೇ ಗ್ರಾಮಕ್ಕೆ ಹೋಗಿ ಎಲ್ಲ ಕೆಟ್ಟು ನಿಂತವೆ. ಈ PDO ಅಧಿಕಾರಿಗಳು, ಈ ಸೆಕ್ರೆಟರಿಗಳು ಅವರೇ ತಾಲೂಕಲ್ಲಿ MNA ಆಗೋರೆ. ಬಡವರು ಅವ್ರ ಹತ್ರ ಕೆಲಸ ಕೇಳೋದೇ ಕಷ್ಟ ಆಗುತ್ತೆ, ನೀರು ಕೇಳೋದೇ ಕಷ್ಟ ಕುಂತದೆ PDOಗಳು ಮತ್ತು ಸೆಕ್ರೆಟರಿಗಳಲ್ಲಿ ಮಂಡಲಲ್ಲಿ. ಈ ವಿಚಾರವಾಗಿ ತಹಶೀಲ್ದಾರ್ ಅವರು ಶೀಘ್ರವೇನೋ ಸಭೆ ಕರೆದಿಲ್ಲ ಅಂದರೆ 13ನೇ ತಾರೀಕು ನಮ್ಮ ಹೋರಾಟ ನೋಡ್ಕೊಂಡು, ತಿಪ್ಪಣ್ಣಹಳ್ಳಿ ಹೋರಾಟ ನೋಡ್ಕೊಂಡು ಮುಂದೆ ಬೃಹತ್ ರಸ್ತೆ ತಡೆ ಮಾಡಬೇಕಾಯ್ತದೆ. ಸುಮಾರು ಸರಿ ಅರೆಸ್ಟ್ ಮಾಡಿದರೆ ಪೊಲೀಸ್ ಇಲಾಖೆ. ನಾನು ಪೊಲೀಸ್ ಇಲಾಖೆಯಲ್ಲೂ ಮನವಿ ಮಾಡ್ತಾಯಿದ್ದೀನಿ. ಅವ್ರಿಗೂ ಗೊತ್ತಿದೆ ಈಚೆ ವಿಚಾರ ಏನು ಅಂತ. ಎಷ್ಟು ಸರಿ ಹೋರಾಟ ಮಾಡಿದ್ದೀವಿ, ಅವ್ರು ಎಷ್ಟು ಸರಿ ಅರೆಸ್ಟ್ ಮಾಡಿದ್ದಾರೆ ಅಂತ. ಈ KEB ಅವರಷ್ಟು ಹೆಂಗೆ ಅಂದರೆ, ಒಂದು ಮನೆಗೆ ಒಂದು ಕರೆಂಟ್ ಒಂದು ಹೊಸ್ದಾಗಿ ಲೈಸೆನ್ಸ್ ಕೊಡಬೇಕು ಎಷ್ಟು ಅಯ್ಯೋ ಅನಿಸ್ತಾರೆ ಅಂದರೆ ಅಷ್ಟು ಅಯ್ಯೋ ಅನಿಸ್ತಾರೆ. ಅವ್ನು ಯಾರೋ ಒಬ್ಬ ಬಡವ ಏನಾದರೂ ತಗಲಾಕೊಂಡೇನೋ ಕರೆಂಟ್ ಏನೋ ಕೆಲಸ ಮಾಡ್ತಿದ್ರೆ ಅವನ ಮೇಲೆ ಕಂಪ್ಲೇಂಟ್ ಬರೀತಿ ಅಂತ ಹೋಯ್ತಾರೆ ಅವರು. ಇವ್ರ ಯೋಗ್ಯತೆಗೆ ನಿಯಮಿತವಾಗಿ ಕರೆಂಟ್ ಕೊಡಿ. ಈ ಮಳೆಗಾಲದಲ್ಲಿ ಕರೆಂಟ್ ಕೊಡೋಕ್ಕೆ ಇವ್ರ ಯೋಗ್ಯತೆ ಇಲ್ಲ. ಮೋಟ್ರ್ ಸುಟ್ಟೋಯ್ತಾವೆ. ಇಷ್ಟೆಲ್ಲ ಸಮಸ್ಯೆ ಇದ್ದು ರಸ್ತೆಯಲ್ಲೇ ಹೋರಾಟ ಮಾಡಬೇಕು ಅಂತ ತಹಶೀಲ್ದಾರನ ತೀರ್ಮಾನ ಮಾಡಿದರೆ ನಾವು ಸಿದ್ಧ ಇದ್ದೀವಿ, ರಸ್ತೆಯಲ್ಲೇ ಹೋರಾಟ ಮಾಡ್ತೀವಿ. ನೀವು ಆಫೀಸಲ್ಲೇ ಇರಿ. ಇನ್ನೊಂದು ನನಗೇನು ಅವಮಾನ ಅಂದರೆ, ನೀವು ಅನ್ಕೋಬೋದು, ನೀವು ಮೊದಲು ತಾಲೂಕು ಕಚೇರಿ ಇತ್ತು, ಹೆಂಗೋ ಹೋರಾಟ ಮಾಡಿ ಏನೋ ಮಾಡ್ಬೋದಿತ್ತು. ಇವತ್ತು ಬಸವೇಶ್ವರವ್ರ ಹೆಸರಲ್ಲಿ ಮುಂದೆಗಡೆ ಕುಂತ್ಕೊಂಡು ಅಧಿಕಾರಕ್ಕೆ ಹೋಗಿ ನಾಚಿಕೆ ಆಯ್ತದೆ ನಮಗೆ. ಅಂಥ ಜಗಜ್ಯೋತಿ ಬಸವಣ್ಣರ ಹೆಸರಲ್ಲಿ ಮುಂದೆಗಡೆ ಕುಂತ್ಕೊಂಡು ಇವತ್ತು ನಾಚಿಕೆ ಆಯ್ತದೆ. ತುಂಬ ಯೋಚನೆ ಮಾಡ್ತೀವಿ ವಿಚಾರವಾಗಿ. ಹೆಂಗಪ್ಪ ಇದರಲ್ಲಿ ನಾವು ಹೋರಾಟ ಮಾಡೋದು? ಅವ್ರನ್ನ ಬೈಯೋದಂಗೆ, ಅಧಿಕಾರಿನ ಬೈಯೋದಂಗೆ ಆ ಬಸವಣ್ಣನ ಇದು ಮಂಟಪದಲ್ಲಿ ನಿಂತದೆ. ಅದಕ್ಕೋಸ್ಕರ ಸುಮ್ಮನೆ ಇದ್ದೀವಿ. ಇಲ್ಲಿ ಈಚೆ ಕಡೆ ಮಾಡಬೇಕು, ಇಲ್ಲಿ ರಸ್ತೆಯಲ್ಲಿ ಮಾಡಬೇಕು. ನಾನು ಪೊಲೀಸ್ ಇಲಾಖೆಗೆ ಮನವಿ ಮಾಡ್ಕೊತಾ ಇದ್ದೀನಿ. ನಾವು ರಸ್ತೆಯಲ್ಲಿ ಹೋರಾಟಕ್ಕೆ ದಯವಿಟ್ಟು ನಮ್ಗೆ ಅನುಮತಿ ಕೊಡಬೇಕು. ನಾವು ತಾಲೂಕು ಕಚೇರಿ ಮುಂದೆ ಯಾಕಂದ್ರೆ ನಮ್ಗೆ ಮನಸ್ಸಿಲ್ಲ ಮಾಡೋಕ್ಕೆ. ನನಗಲ್ಲಿ ಆ ಜಾಗದಲ್ಲಿ ಹೊಸ ತಾಲೂಕು ಕಚೇರಿ ನಿರ್ಮಾಣ ಮಾಡಿದ್ಮೇಲೆ ಹೋರಾಟ ಮಾಡೋಣ, ಏನು ಬದುಕಿದ್ರಿ. ಅಲ್ಲಿವರೆಗೂ ಕೆಲಸ ಕಾರ್ಯ ನಡಿಬೇಕಲ್ಲ ಇವರವು. ಇಷ್ಟಿದೆ ತಾಲೂಕಿನಲ್ಲಿ. 13ನೇ ತಾರೀಕು ಆಗಸ್ಟ್ 13ನೇ ತಾರೀಕು ತಿಪ್ಪಗೊಂಡಹಳ್ಳಿ ವಿಚಾರವಾಗಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ತಿಪ್ಪಗೊಂಡಹಳ್ಳಿಲಿ ಅಂತ. ಈ ತಾಲೂಕಿನೆಲ್ಲ ರೈತ ಬಾಂಧವರು ಮತ್ತು ಸಾರ್ವಜನಿಕರು, ಕನ್ನಡ ಸಂಘಟನೆಗಳು ಬಂದು ಕೈ ಜೋಡಿಸ್ಬೇಕಾಗಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಸರ್. ಮಾಮೂಲಿ ಸೇರ್ತೀವಿ ನಾವು. ಎಷ್ಟು ಒಂದು 100-150 ಜನ ಸೇರ್ಕೊತೀವಿ. ಏನೋ ರಾಜ್ಯಾಧ್ಯಕ್ಷರು ಗಮನಕ್ಕೆ ತಂದು, ರಾಜ್ಯಾಧ್ಯಕ್ಷರು ನನ್ನ ಕರಿ ಅಂತ ಹೇಳಿದರೆ ಹೋರಾಟಕ್ಕೆ ಕರೆದಿಲ್ಲ ಅಂತ. ಅವರೇನೋ ಬಂದು 300-400 ಜನ ಆಗ್ತೀವಿ. ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಎಲ್ಲ ಸುತ್ತಮುತ್ತಲೆಲ್ಲ ಕೋಲಾರ ಮತ್ತು ರಾಮನಗರ, ಮಂಡ್ಯ ಈ ಕಡೆಯಿಂದ ಸುಮಾರು ಅವರು 100-150 ಜನ ಬರ್ತಾರೆ. ಒಂದು ದೊಡ್ಡ ಹೋರಾಟ ನಡೆಯುತ್ತೆ. ಅವ್ರು ಬರ್ತೀವಿ ಅಂದರೆ. ಅವ್ರು ಬರಲ್ಲ ಅಂದರೆ ನಮ್ಮ ಕೈಲಾಗಿದ್ದು ನಾನು ಸೇವೆ ಮಾಡ್ತೀವಿ. ಅವ್ರನ್ನ ಕರೆಸೇ ಒಂದು ಡೇಟ್ ಕೊಟ್ಟು ನಾನು ಕರ್ಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಆದಷ್ಟು ಪ್ರಯತ್ನ ಪಡ್ತೀನಿ. ಬೈಕ್ ರ್ಯಾಲಿ ಯಾವುದು ಇಲ್ಲ. ಟ್ಯಾಕ್ಟ್ರಲ್ಲಿ ಎಲ್ಲ ಟ್ಯಾಕ್ಟ್ರ್ ಮುಖಾಂತರ ರೈತರು ಹೋಗೋಣ ತೀರ್ಮಾನ ಮಾಡಿದ್ದೀವಿ. ಟ್ಯಾಕ್ಟ್ರು ಆಗಿಲ್ಲ ಅಂದರೆ ಟೆಂಪೋದಲ್ಲಿ ಹೋಗೋಣ ಅಂತ ಹೇಳ್ತಿದ್ದಾರೆ. ಟ್ಯಾಕ್ಟ್ರಲ್ಲಿ ಹೋದ್ರೆ ರೈತರಿಗೆ ಇರೋದೇ ಟ್ಯಾಕ್ಟ್ರು. ನೋಡೋ ಒಂದು 4-5 ಟ್ಯಾಕ್ಟ್ರಲ್ಲಿ ಇಲ್ಲಿಂದ ರೈತರು ಹೋಗೋ ವ್ಯವಸ್ಥೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಈಗ ನಿಮ್ಮಲ್ಲೇ ಇರೋದು ಕೆಲವು ರೈತರುಗಳು ನಿಮ್ಮನ್ನು ಬಿಟ್ಟು ಬೇರೆ ಇನ್ನೊಂದು ರೈತ ಸಂಘನ ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಹೇಳ್ತೀರಾ, ಯಾಕೆ ಅವ್ರು ನಿಮ್ಮನ್ನು ಬಿಟ್ಟು ಹೋದ್ರು? ಈಗ ನಿಮ್ಮ ಉತ್ತರ ಹೆಂಗದಂದರೆ, ಈಗ ನನ್ನ ಮನೆ ಅದು ನಮ್ಮ ಮನೆ, ಅದು ನಾನು ನಮ್ಮ ಸದಸ್ಯರು. ಆದರೂ ಒಂದು ವಿಚಾರ ಅಂದರೆ, ಈಗ ನೀವು ಕಂಡಿದ್ದೀರಿ ಸುಮಾರು ವರ್ಷ. ನಾನು ಬಂದು 2011-12 ರೈತ ಸಂಘಕ್ಕೆ ಬಂದವನು ನಾನು. ಅಂದರೆ ನಾನು ಒಬ್ಬನೇ ಅಲ್ಲ, ರೈತರಿಂದ ಬಂದವನು. ನನ್ನ ಜೊತೆಗೆ ಗೋವಿಂದಣ್ಣ, ನಮ್ಮ ತಾಳೆಕೆರೆ ಗೋವಿಂದಣ್ಣ, ನಮ್ಮ ಇರೋ ಬೇರೆ ಟೀಮಲ್ಲಿದ್ದು ನಾವು ಚೆನ್ನಾಗಿದ್ವಿ. ಅದರ ಜೊತೆಗೆ ನಮ್ಮ ಅತ್ತಮಗೆರೆ ಬೈರೇಗೌಡರು ನಾವು ಹೋರಾಟ ಮಾಡ್ಕೊಂಬಂದ್ವಿ. ಈಗ ಗೋವಿಂದರಾಜ್ ಇಲ್ಲನ ಗೋಮಾಳ ಮಾಡಿದಾರಾ, ಲೋಕೇಶ್ ಇಲ್ಲನ ಗೋಮಾಳ ಮಾಡಿದ್ದಾನ, ಇಲ್ಲ ನಮ್ಮ ಬೈರೇಗೌಡರು ಗೋಮಾಳ ಮಾಡಿದಾರಾ? ಅವತ್ತಿಂದ ಹೋರಾಟ ಮಾಡ್ತಿದ್ರು. ನಾವು ಅವತ್ತಿಂದ ಶಾಲೆ ಹಾಕಿದ್ವಿ. ಈ ರೀಸೆಂಟಾಗಿ ಶಾಲೆ ಹಾಕಿ ಶೋಕಿಗೆ ಶಾಲೆ ಹಾಕ್ತಾಯಿದ್ದೀರಾ? ಶೋಕಿಗೆ ಏನಾದರೂ ಕೆಲಸಕ್ಕೆ ಶಾಲೆ ಹಾಕ್ತಾಯಿದ್ರಾ? ನನ್ನ ಉದ್ದೇಶ ಏನು, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ನನ್ನ ಬಗ್ಗೆ ಅಪಪ್ರಚಾರ ಮಾಡಬೇಡಿ. ಇಲ್ಲಿವರೆಗೂ ಮಾಡಿರೋದು ಸಾಕು. ನಾನು ತೊಂದರೆ ನಮ್ಮ ನೋವಿದ್ರು ಸಂತೋಷ. ಇವತ್ತು ಈ ಮಟ್ಟಕ್ಕೆ ನಾನು ಈಗಲೂ ಹೇಳ್ತೀನಿ, ಇವರು ಯಾರಿಗಾದ್ರೂ ಈಗಲೂ ಒಂದು ತಾಲೂಕು ಅಧ್ಯಕ್ಷ ತಗೊಂಡು ದಯವಿಟ್ಟು ನನ್ನ ಬಿಡಿ. ನನಗೆ ನನ್ನದೇ ಆದಂಥ ಜೀವನ ಐತೆ. ನಾನು ಈಗಲೂ ಕೇಳ್ಕೊತೀನಿ. ನನಗೆ ಅವಶ್ಯಕತೆ ಇಲ್ಲ. ನನಗದು ಅವ್ರು ಅನ್ಕೊಂಡಿರ್ಬೋದು ಅಂಟ್ಕೊಂಡು ಕುಂದಿರಬೇಕು ಅಂತ. ನನ್ನವೇ 100 ಸಮಸ್ಯೆ ಇವೆ, ನನ್ನವೇ ಅಂತ ನನ್ನದೇ ಆದಂಥ ಜೀವನ ಐತೆ ನನಗೊಂದು. ನಾನು ಈಗಲೂ ಬಿಡಿ ಕೈ ಮುಗಿದು ಕೇಳಿ, ಹಿಂದೆಗಡೆ ಇರ್ತೀನಿ, ನಿಮ್ಮ ಹಿಂದೆಗಡೆ ಮಾಡಿ ಅಂತ ಹೇಳಿದ್ದೀನಿ. ಈ ಒಂದು ಅರ್ಥದಲ್ಲಿ ಯಾವುದೋ ಒಂದು ಶೋಕಿಗೋಸ್ಕರ ಶಾಲೆ ಹಾಕೊಳ್ಳೋದು ತಪ್ಪು.
ತಾಲೂಕಲ್ಲೆಲ್ಲ ಒಂದು ಕಡೆ ರೈತ ಸಂಘ ಬೆಳ್ಕೊಂಡಿದೆ. ಬಲಪಡಿಸಿ ಹೋರಾಟ ಮಾಡಿ ರೈತರು ನ್ಯಾಯ ಕೊಡಿಸಿ. ಆದರೆ ಲೋಕಿ ವಿರುದ್ಧ ಹೋರಾಡೋದ ದಯವಿಟ್ಟು ನಿಮ್ಮ ಕೈದಿಂದ ಬಿಟ್ಬಿಡಿ. ಕಳೆದ ಯಾವುದೋ ಒಂದು ಹೋರಾಟದಲ್ಲಿ ಶಾಸಕರ ಹತ್ರ ಸಿಕ್ಕಿಸ್ಕೊಂಡು ತಾವು ಹೋರಾಟ ನಿಲ್ಲಿಸಿದ್ರಿ ಅಂತೇಳಿ ನಿಮ್ಮಲ್ಲೇ ಗುರುತಿಸಿದ್ರು. ಈಗ ಲಾಸ್ಟ್ ಟೈಮು ಯಾವುದಿದು ಹೊಸಪೇಟೆಯಿಂದ ಯಾವುದು ಇದಕ್ಕೊಬ್ಬ ನೀರು ಹೋಗ್ಬೇಕಾದ್ರೆ ದಾವಸ್ಪೇಟೆಗೆ ಶಾಸಕರು ಖುದ್ದಾಗಿ ಕರೆದು ನಾನು ಇದನ್ನು ಕೆಲಸ ಮಾಡಿಕೊಡ್ತೀನಿ, ಇಲ್ಲಿ ನಾವು ಕ್ಯಾತೆ ತೆಗೆದ್ರೆ ಕನಕಪುರದ ಕ್ಯಾತೆ ತೆಗೆದ್ರೆ ಸಹಕರಿಸಿ ನಾನು ನೀರು ಕೊಡ್ತೀನಿ ಅಂತ ಹೇಳಿದ್ರು. ಆಯಿತಾ, ಇದು ವಿಚಾರ ಇರಲಿ. ಅವತ್ತಿನ ದಿವಸ ಯಾರು ಏನು ಗೂಬೆ ಕೂರ್ಸ್ಕೊಂಡ್ರೆ ಗೊತ್ತಿಲ್ಲ. ನನಗೇನು ಹೇಳಿದ್ರು ಬಾಲಣ್ಣವರು, ಈಗ ಹೇಳ್ಕೊಂಡು ತಿರುಗ್ತಾ ಇರೋದು ಇವರು, ಬೇಡ ನನಗೆ ಹೇಳಂಗಿಲ್ಲ ಬಿಡೋಂಗಿಲ್ಲ, ಅವನ್ನ 15 ಲಕ್ಷ ದುಡ್ಡು ಕೊಟ್ಬಿಟ್ರು ಬಾಲಣ್ಣವರು, ಈ ಥರ ಅದಕ್ಕೆ ಲೋಕೇಶ್ ಹೋರಾಟ ಬಿಟ್ಬಿಟ್ಟ ಅಂತ ಹೇಳಿದ್ರು. ನಮಗೇನು ಇನ್ನೊಂದು ವಿಚಾರ ಬೇಡವೆಲ್ಲ ಎಲ್ಲೆಲ್ಲಿಗೂ ಹೋಯ್ತವೆ. ಯಾವ ಪುಣ್ಯಾತ್ಮರು ಹೇಳೋರು ಅದು ಅವ್ರಿಗೆ ಈಸ್ಕೊಂಡಿದ್ದೀರಾ ಅಂತ ನಾವು ಕೇಳ್ತಾರೆ. ನಾವು ಈಸ್ಕೊಂಡಿದ್ರೆ ಹಿಂಗೆ ಇನ್ನೊಂದು ಹೊಸ ಕಾರ್ ತಗೋತಿದ್ದೆ ನಾನು. ಈಸ್ಕೊಂಡಿದ್ರೆ ಹೊಸ ಕಾರ್ ತಗೋತಿದ್ದೆ. ಬೇಡ, ಈಗ ನಂದ ಸಮಸ್ಯೆಗಳು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಇಲ್ಲಿ ನಾನು ಈಸ್ಕೊಂಡಿದ್ರೆ ನಾನು ಈ ಸ್ಥಿತಿಲಿ ಬೇಕಾಗಿಲ್ಲ. ಅವ್ರಿಗೆ ಸ್ಪಷ್ಟನೆ ಕೊಡಬೇಕಲ್ಲ ನೀವೀಗ. ಸ್ಪಷ್ಟನೆ ನಾನು ದುಡ್ಡು ಈಸ್ಕೊಂಡಿದ್ರೆ ನೋಡಿ, ಚರ್ಚೆ ಕರೆಯೋದು ಇದು ಒಂಥರ ರಾಜಕೀಯ ಆಗೋಯ್ತು. ಚರ್ಚೆ ಕರೆಯುವಂಥದ್ದು ಚರ್ಚೆ ಬೇಡ. ಹೊರಗಡೆ ತಮ್ಮಲ್ಲೇ ಲೋಕಿ ದುಡ್ಡು ಇಸ್ಕೊಂಡು ಹೋರಾಟನ ಕೈ ಬಿಟ್ಟ ಅಂತೇಳಿ ಮಾತಾಡ್ತಾರೆ. ಅದಕ್ಕೆ ನೀವು ಅವ್ರಿಗೆ ಏನಾದ್ರು ಸಂದೇಶ ಕೊಡಿ. ಏನು ಸಂದೇಶ ಏನಿಲ್ಲ. ನಾನೇನ ದುಡ್ಡು ಈಸ್ಕೊಂಡಿದ್ರೆ ನಾನು ರಂಗನಾಥಸ್ವಾಮಿ ಕರ್ಪೂರ ಇಡ್ತೀನಿ, ದೇವ್ರ ಮೇಲೆ ನಂಬಿಕೆ ಇಡ್ತೀನಿ ಅಷ್ಟೇ. ನಾನು ಏನು ಮಾಡೋಕ್ಕಾಗಲ್ಲ. ಅವ್ರನ್ನ ದೂಷಿಸಲ್ಲ ನಾನು. ಇಲ್ಲ ಅವ್ರು ಈಸ್ಕೊಂಡವ್ರೆ ಅಂದರೆ ಅವ್ರು ನೆನ್ನೆ ಸಲ ಹಚ್ಚಿಬಿಡ್ಲಿ ಅಷ್ಟೇ, ತಲೆನೇ ಕಿಟ್ಕೊಳ್ಳಲ್ಲ. ಪ್ರತಿಭಟನೆ ಹೇಳಿ ಸಾರ್, ಒಬ್ಬ ಶಾಸಕರಾಗಿ ಮನವಿ ಮಾಡಿದ್ರೆ ಕೈ ಬಿಟ್ಟಿದ್ದೀವಿ. ನಾನು ನೀರು ತಂಗು ಇಲ್ಲ, ಅವ್ರು ಹೇಳಿದ್ರು ಪ್ರತಿಭಟನೆ ಮಾಡಬೇಕಾದ್ರೆ ಅಂತ ಹೇಳಿದ್ರು. ಅದೇನಿಲ್ಲ, ಬೇಕಾದ್ರೆ ನೇರವಾಗಿ ಬಾಲಣ್ಣ ಮಾತಾಡ್ತೀನಿ ನಾನು. ಸರ್, ಇದುವರೆಗೂ ನಾನು ರೈತ ಸಂಘನ ಯಾವತ್ತೂ ರಾಜಕೀಯಕ್ಕೆ ಬಲಿ ಕೊಟ್ಟಿಲ್ಲ ಸರ್, ಮುಂದೆ ಕೊಡೋದು ಇಲ್ಲ. ಬೇಕಾದ್ರೆ ರೈತ ಸಂಘ ಬಿಟ್ಬಿಡ್ತೇನೆ ಹೊರತು ಬಲಿ ಕೊಡೋದಂತೂ ಸಾಧ್ಯ ಇಲ್ಲ. ಇವತ್ತು ಬೇರೆ ಇವತ್ತು ಬೇರೆಯವ್ರ ಥರ ಬೆಳಿಬೇಕು, ನಾನು ರೈತ ಸಂಘನೇ ಬೇಕಾಗಿಲ್ಲ ಸರ್. ನಾನು ಬೇರೆಯವ್ರು ಹೋಗಿದ್ದೆ, ಬಾಲಣ್ಣನಿಂದಲೋ ಮಂಜಣ್ಣಿಂದಲೋ ಇಲ್ಲ BJP-ಇಂದಲೋ ಹೋಗಿದ್ದೆ, ನಾನೇನು ಬೆಳೆತಿರ್ಲಿಲ್ಲ ಅವರು. ನಾನು ಬೆಳಿಬೋದತ್ತಾನೆ. ಈ ಬಡ ರೈತರ ಕಡೆ ನೆನ್ಕಿರ್ಬೇಕಾಯ್ತು. ನಾನು ರೈತರು ಒಳ್ಳೇದಾಗಲಿ ಅಂತ ಬಂದಿರೋನು ಹೊರತು ರೈತ ಸಂಘದಿಂದ ದುಡ್ಡು ಮಾಡಬೇಕು, ರೈತ ಸಂಘದಿಂದ ಈ ಬೇರೆ ಥರ ಜಮೀನು ಆಸ್ತಿ ಮಾಡಬೇಕು ಅಂತ ಬಂದವನಲ್ಲ. ರಾಗಿ ಇರೋದಂತೂ ಅದನ್ನು ಗೇಕಂತ ತಿಂತೀನಿ, ವಿಚಾರ ಬೇರೆ. ನನಗಾದ್ರೆ ಆ ಆಸೆ ಇಲ್ಲ. ಇದನ್ನು ಸ್ಪಷ್ಟಪಡಿಸ್ತೀನಿ ನಾನು. ಇದು ಸುಖ ಸುಮ್ಮನೆ ವಾದ ವಿವಾದ ಬೇಡ. ನಾನು ಯಾರಲ್ಲೂ ವೈರತ್ವ ಪಟ್ಕೊಳ್ಳೋಕ್ಕಿಲ್ಲ. ಅವರ ವೈಯಕ್ತಿಕ ಅವ್ರವ್ರನ್ನ ಶಕ್ತಿ ಇರ್ತದೆ ರೈತ ಸಂಘದಲ್ಲಿ. ಈಗ ನಮ್ಮ ತಾಲೂಕಲ್ಲೂ ನಮ್ಮ ಕೆಂಪೇಗೌಡ ಸಂಘದ ಯಾರು ರಾಜ್ಯಾಧ್ಯಕ್ಷರು ನಮ್ಮ ಶಿವಣ್ಣ ಇದ್ದಾರೆ, ಅವ್ರ ಪಡೆ ಹೋರಾಟ ಮಾಡ್ತಿದ್ದಾರೆ. ಮತ್ತು ಯಾರು ನಮ್ಮ ಇವರು ಗುಡ್ಡೇಗೌಡರಿದ್ದಾರೆ, ಅವರೆಲ್ಲ ಒಂದು ಹೋರಾಟ ಮಾಡ್ತಾರೆ. ನಾವು ಯಾರು ಕೇಳಕ್ಕೆ ಹೋಗಿದ್ದೀವಾ? ನಮ್ಮ ಸಂಘಟನೆ ಏನಿದೆ, ನಾವು ಇದ್ವಿ. ಏನು ಅವ್ರ ಮನಸ್ಸಿಗೆ ರೈತ ಸಂಘ ಹೋರಾಟ ಬಿಟ್ಬಿಟ್ಟೋ ಮನಸ್ತಾಪ ಇರ್ಬೋದು. ಅದ್ರ ಜೊತೆ ಬೇರೆ ಯಾರು ಅವರು ಇದು ಹೇಳಿರ್ಬೋದು, ನಾವೇ ಹಸ್ತ ಮಾಡಂಬ ಅವ್ರ ಕೈಗೆ ಸಂತೋಷ ಮಾಡಲಿ, ಅದಕ್ಕೆ ಬೇದರಿಲ್ವಲ್ಲ. ಹೋರಾಟ ಮಾಡಲಿ, ತಾಲೂಕಿನ ರೈತರು ನ್ಯಾಯ ಕೊಡಿಸ್ಲಿ. ಅದು ಬಿಟ್ಬಿಟ್ಟು ಲೋಕೇಶ್ ಮೇಲೆ ದೂಷಿಸೋದು ದಯವಿಟ್ಟು ನಿಮ್ಮ ಕೈ ಇದು ಬಿಟ್ಬಿಡ್ರಪ್ಪ. ನಾನು ತಪ್ಪು ಮಾಡಿಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ. ಚರ್ಚೆ ಮಾಡೋಣ, ಬರಲಿ. ಮಂತ್ರಿ ಆಗಲಿ, ಒಂಚೂರು ತಡೀರಿ, ಅಲ್ಲಿವರೆಗೆ ಅವಕಾಶ ಕೊಡಿ. ಅದು ನೆಕ್ಸ್ಟ್ ಅದೇ ಇರೋದು ನನಗೀಗ. ಬೇಡ, ಇದು ಮಂತ್ರಿ ಆಗೋರು ಅಲ್ಲಿ ಏನಂತಾರೆ ಗೊತ್ತಾ, ಒಬ್ಬ ತಾಲೂಕಿನಲ್ಲಿ ಮಂತ್ರಿ ಶಾಸಕ ಮಂತ್ರಿ ಆಗ್ತಾನಂದರೆ ಅವ್ರು ಕೆಟ್ಟದ್ದೆಲ್ಲ ಬೇರೆದೆಲ್ಲ ಏನು ಹೇಳೋದು ಬೇಡ. ಅದನ್ನು ಅವ್ರು ಮಂತ್ರಿ ಆಗ್ಬೋದು ಕೇಳ್ಬೇಕು, ತನ್ನಲ್ಲೇ ಕೊಡ್ಬೇಕು ಅವ್ರು ನೀರು. ಅವರು ಇದೊಂದೇ ಅಲ್ಲ, ಹೇಮಾವತಿ ನೀರು ತಂದು ಕೊಡಬೇಕು ಶಾಸಕರು. ಇವಾಗ ಇರೋ ಸ್ಥಿತಿಲಿ ನೀರು ಬೇಕೇ ಬೇಕಾಗದೆ. ಅವ್ರು ಹೇಳಿರೋ ಮಾತು ನನಗೆ ಕೊಟ್ಟಿದ್ದಾರೆ ಅವತ್ತು, ನನ್ನ ಭರವಸೆ ಇದೆ, ಮಾಡಿಕೊಡ್ಬೇಕು. ಅವ್ರು ಮಾಡ್ತಾರೆ. ಅವರು ಮಾಡಲಿಲ್ಲ ಅಂದ್ರೆ ರೈತ ಸಂಘ ಬಿಡಲ್ಲ. ಇದನ್ನು ತಪ್ಪು ದಾರಿಗೆ ಇಳಿಯೋದು ಬೇಡ. ಇದು ನಾನು ಹೇಳ್ತಾ ಇರೋದು ಈಗಲೂ ಅಷ್ಟೇ. ಇದನ್ನು ರಾಜಕೀಯ ಥರ ಎಳ್ಕೊಂಡು ಹೋಗೋದು ಬೇಡ, ಇಷ್ಟ ಬೇಡ. ಅದು ರೈತ ಸಂಘ, ಯಾವುದೇ ರೈತ ಸಂಘ ಆಗಿರಲಿ, ತಾಲೂಕಲ್ಲಿ ಬೆಳ್ಕೊಳ್ಳಿ. ಲೋಕೇಶ್ ಬೆಳೀತಾರ, ಬೇರೆ ಇನ್ಯಾರ ಬೆಳೀತಾರ ಗೊತ್ತಿಲ್ಲ, ಒಟ್ಟಿನಲ್ಲಿ ರೈತ ಸಂಘ ಬೆಳೀತದ ತಾಲೂಕಿನಲ್ಲಿ. ಇಷ್ಟಪಡೋಣ, ಒಂದು ನ್ಯಾಯ ಕೇಳೋ ಶಕ್ತಿ ಐತಾ, ಅದನ್ನು ಇಷ್ಟಪಡೋಣ. ಎಲ್ಲರೂ ರಾಜಕೀಯ, ಈಗ ನನಗೂ ರಾಜಕೀಯ ಮಾಡೋಕ್ಕೆ ಇಷ್ಟ. ನಾನು ರಾಜಕೀಯ ಮಾಡ್ಕೊಂಡಿರ್ಬೋದಲ್ಲ. ನಾನೇ ಯಾರು ಎಡಗಲ್ ಓದ್ಬಿಡ್ತಾರೆ ಹೋಗು ಅಂತ. ನಾನು ಯಾವತ್ತಾದರೂ ರಾಜಕೀಯವಾಗಿ ಅವರದ್ದು ಹಣಕಾಸು ಇಸ್ಕೊಂಡು ಪಕ್ಷದ ಪರವಾಗಿ ಏನೋ ಕೆಲಸ ಮಾಡಿದರೆ ನಾನು ಅವತ್ತೇ ಈಚೆ ಬರ್ತೀನಿ. ಇದು ನಮ್ಮ ಸ್ನೇಹಿತರು ಸುಮಾರು ಜನ ರಾಜಕೀಯದಲ್ಲಿ ಇದ್ದಾರೆ, ವಿಚಾರ ಬೇರೆ. ಅವರ ರಾಜಕೀಯ ಅವ್ರದ್ದು. ನಾನು ಮಂಜೂರು ಚೆನ್ನಾಗಿ ಎಲ್ಲರ ಜೊತೆ ಚೆನ್ನಾಗಿದ್ದೀನಿ, ಎಲ್ಲರೂ ವಿರೋಧ ಮಾಡ್ಕೊಂಬಿಡ್ಲಿಲ್ಲ. ನಾನು ಎಲ್ಲರೂ ಚೆನ್ನಾಗೇ ಇದ್ದೀನಿ. ಇದು ತಪ್ಪು ಭಾವನೆ. ದಯವಿಟ್ಟು ಮಾಧ್ಯಮ ಬಂದರೆ ಮನವಿ ಮಾಡ್ಕೊತಾ ಇದ್ದೀನಿ. ಯಾರೋ ಹೇಳಿರ್ಬೋದು ದುಡ್ಡು ಇಸ್ಕೊಂಬಿಟ್ರು ಲೋಕೇಶು ಅಂತ, ಇವೆಲ್ಲ ಸುಳ್ಳು ರೀ. ಯಾಕೆ ಮಾತಾಡ್ಬೇಕು? ಇವೆಲ್ಲ ತಪ್ಪು. ರೈತ ಸಂಘ ಮಾಡ್ತೀರಾ ಮಾಡಲಿ, ಸಂತೋಷ, ಇಷ್ಟಪಡ್ತೀನಿ. ನಾನೇನು ಭೇದ ಭಾವ ಮಾಡಲ್ಲ. ಅವರು ರೈತ ಸಂಘದಿಂದ ಕಿತ್ಕೊಂಡು ಹೋಗ್ಬೇಕಾಯ್ತು, ಯಾವುದೋ ಒಂದು ಹೇಳ್ಬೇಕಾಯ್ತು, ಹೇಳುದು ಅಷ್ಟೇ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನಲ್ ಅನ್ನ. ವಂದನೆಗಳು.